ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕಂಸನ ವಧೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಕಂಸನ ಆಮಂತ್ರಣದ ಮೇರೆಗೆ ಮಥುರೆಗೆ ಬಂದಂತಹ ಶ್ರೀಕೃಷ್ಣನು ಯಜ್ಞಶಾಲೆಯಲ್ಲಿ ಧನುರ್ಭಂಗವನ್ನು ಮಾಡಿದನು. ನಂತರ ಆತನು ಕುವಲಯಾಪೀಡ ಎಂಬಂತಹ ಆನೆಯನ್ನು ಸಂಹಾರ ಮಾಡಿದನು. ಚಾಣೂರ, ಮುಷ್ಟಿಕ, ಶಲ, ತೋಷಲ ಮತ್ತು ಅನೇಕ ಮಹಾಮಲ್ಲರನ್ನು ಕೃಷ್ಣ ಬಲರಾಮರು ಸಂಹಾರ ಮಾಡಿದರು. ಅಲ್ಲಿ ನೆರೆದಿದ್ದವರೆಲ್ಲ ಹರ್ಷೋನ್ಮಾದದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಆದರೆ ಕಂಸನು ಮಾತ್ರ ಖೇದಗೊಂಡಿದ್ದನು. ಕೃಷ್ಣನ ವಿಜಯವನ್ನು ಸಾರಲು ನಗಾರಿಗಳನ್ನು ಬಾರಿಸಿದ್ದಕ್ಕೆ ಅವನಿಗೆ ಅಸಮಾಧಾನವಾಯಿತು. ಕೂಡಲೇ ನಗಾರಿ ಶಬ್ದವನ್ನು ನಿಲ್ಲಿಸುವಂತೆ ಅಪ್ಪಣೆ ಮಾಡಿ ತನ್ನ ಸ್ನೇಹಿತರಿಗೆ ಹೀಗೆ ಹೇಳಿದನು: ವಸುದೇವನ ಈ ಇಬ್ಬರು ಮಕ್ಕಳನ್ನು ಕೂಡಲೇ ಮಥುರೆಯಿಂದ ಓಡಿಸಬೇಕೆಂದು ನನ್ನ ಆಜ್ಞೆ. ಅವನೊಡನೆ ಬಂದ ಗೋಪಬಾಲಕರನ್ನು ಲೂಟಿ ಮಾಡಿ ಅವರ ಸೊತ್ತನ್ನೆಲ್ಲ ವಶಪಡಿಸಿಕೊಳ್ಳಬೇಕು. ನಂದ ಮಹಾರಾಜನ ಯುಕ್ತಿಯ ನಡತೆಗಾಗಿ ಅವನನ್ನು ಕೂಡಲೇ ಬಂಧಿಸಿ ಕೊಲ್ಲಬೇಕು ಮತ್ತು ವಂಚಕ ವಸುದೇವನನ್ನು ತಡಮಾಡದೆ ಕೊಲ್ಲಬೇಕು. ನನ್ನ ಇಚ್ಛೆಗೆ ವಿರುದ್ಧವಾಗಿ ಸದಾ ನನ್ನ ಶತ್ರುಗಳಿಗೆ ಬಲ ಕೊಡುವ ನನ್ನ ತಂದೆ ಉಗ್ರಸೇನನನ್ನೂ ಕೊಲ್ಲಬೇಕು. ಕಂಸನು ಹೀಗೆ ಹೇಳಿದಾಗ ಕೃಷ್ಣನಿಗೆ ಬಹಳ ಸಿಟ್ಟು ಬಂದಿತು. ಒಂದು ಕ್ಷಣದಲ್ಲಿ ಕಂಸನ ಅಂಗರಕ್ಷಕರ ಮೇಲೆಗೆ ಜಿಗಿದ. ಮೊದಲಿನಿಂದಲೂ ಕಂಸನಿಗೆ ಕೃಷ್ಣನೇ ತನ್ನ ಸಾವಿಗೆ ಕಾರಣವಾಗುತ್ತಾನೆ ಎಂದು ತಿಳಿದಿತ್ತು. ಅವನು ಕೃಷ್ಣನ ಆಕ್ರಮಣಕ್ಕೆ ಸಿದ್ಧನಾಗಿದ್ದನು. ಅವನು ಕೂಡಲೇ ತನ್ನ ಕತ್ತಿಯನ್ನು ಒರೆಯಿಂದ ಸೆಳೆದು ಕತ್ತಿ ಮತ್ತು ಗುರಾಣಿಗಳೊಡನೆ ಕೃಷ್ಣನ ಸವಾಲನ್ನು ಎದುರಿಸಲು ಸಿದ್ಧನಾದನು. ಕಂಸನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮತ್ತು ಮೇಲಿನಿಂದ ಕೆಳಕ್ಕೆ ಕತ್ತಿಯನ್ನು ಝಳಪಿಸುತ್ತಿದ್ದಾಗ ಪರಮ ಬಲಶಾಲಿಯಾದ ಶ್ರೀಕೃಷ್ಣನು ಬಹುಬಲವಾಗಿ ಅವನನ್ನು ಹಿಡಿದುಕೊಂಡನು. ಇಡೀ ಸೃಷ್ಟಿಗೆ ಆಶ್ರಯನಾದ ಮತ್ತು ತನ್ನ ನಾಭಿಕಮಲದಿಂದ ಸೃಷ್ಟಿಯನ್ನು ಅಭಿವ್ಯಕ್ತಿಗೊಳಿಸಿದ ದೇವೋತ್ತಮ ಪರಮಪುರುಷನು ಕೂಡಲೇ ಕಂಸನ ತಲೆಯಿಂದ ಕಿರೀಟವನ್ನು ಕಿತ್ತು ಹಾಕಿ ಅವನ ದೀರ್ಘವಾದ ಕೂದಲನ್ನು ಹಿಡಿದುಕೊಂಡನು. ಅನಂತರ ಕಂಸನನ್ನು ಅವನ ಆಸನದಿಂದ ಮಲ್ಲಯುದ್ಧದ ವೇದಿಕೆಗೆ ಕೆಳಕ್ಕೆ ಎಳೆದು ಅವನನ್ನು ನೆಲಕ್ಕೆ ಬಿಸುಟನು. ಅನಂತರ ಕೃಷ್ಣನು ಅವನ ಎದೆಯ ಮೇಲೆ ಕುಳಿತು ಮತ್ತೆ ಮತ್ತೆ ಗುದ್ದಿದನು. ಕೃಷ್ಣನ ಮುಷ್ಟಿ ಪ್ರಹಾರದಿಂದಲೇ ಕಂಸನ ಪ್ರಾಣಶಕ್ತಿಯು ಹೊರಟು ಹೋಯಿತು. ಕಂಸನು ಸತ್ತನೆಂದು ತನ್ನ ತಂದೆ ತಾಯಿಯರಿಗೆ ಧೈರ್ಯ ಕೊಡಲು ಕೃಷ್ಣನು ಸಿಂಹವು ಆನೆಯನ್ನು ಕೊಂದು ಅದನ್ನು ಎಳೆಯುವಂತೆ ಕಂಸನನ್ನು ಎಳೆದು ಹಾಕಿದನು. ಇದನ್ನು ಕಾಣುತ್ತಲೇ ಎಲ್ಲ ಕಡೆಯಿಂದ ಗಟ್ಟಿಯಾಗಿ ಶಬ್ದ ಕೇಳಿಬಂದಿತು. ಪ್ರೇಕ್ಷಕರಲ್ಲಿ ಕೆಲವರು ಸಂತೋಷವನ್ನು ವ್ಯಕ್ತಪಡಿಸಿದರು, ಮತ್ತೆ ಕೆಲವರು ದುಃಖದಿಂದ ಅತ್ತರು. ದೇವಕಿಯ 8ನೆಯ ಮಗನು ತನ್ನನ್ನು ಕೊಲ್ಲುವೆನೆಂದು ತಿಳಿದಂದಿನಿಂದ ಕಂಸನು ದಿನದಲ್ಲಿ 24 ಗಂಟೆಯೂ ಬಿಡದೆ ಕೃಷ್ಣನನ್ನು ಕುರಿತೇ ಯೋಚಿಸುತ್ತಿದ್ದನು. ಊಟ ಮಾಡುವಾಗ, ನಡೆದಾಡುವಾಗ, ಉಸಿರಾಡುವಾಗ ಅವನಿಗೆ ಕೃಷ್ಣನದೇ ಯೋಚನೆ. ಇದರಿಂದಾಗಿ ಸಹಜವಾಗಿಯೇ ಅವನಿಗೆ ಮುಕ್ತಿಯು ದೊರಕಿತು. ಭಗವದ್ಗೀತೆಯಲ್ಲಿ ಸದಾ ತದ್ಭಾವಭಾವಿತಃ ಎಂದು ಹೇಳಿದೆ. ಮನುಷ್ಯನ ಮನಸ್ಸು ಯಾವುದರಲ್ಲಿ ತನ್ಮಯವಾಗಿರುತ್ತದೆಯೋ ಅದಕ್ಕೆ ಅನುಗುಣವಾಗಿ ಅವನಿಗೆ ಮುಂದಿನ ಜನ್ಮವು ಬರುತ್ತದೆ. ಕಂಸನು ಚಕ್ರಧಾರಿಯಾದ ಕೃಷ್ಣನನ್ನು ಕುರಿತು ಯೋಚಿಸುತ್ತಿದ್ದನು. ನಾರಾಯಣನು ಶಂಖ, ಚಕ್ರ, ಗದಾ, ಪದ್ಮಧಾರಿಯಾದ್ದರಿಂದ ಕಂಸನು ನಾರಾಯಣನನ್ನು ಕುರಿತು ಯೋಚಿಸುತ್ತಿದ್ದನು. ಬಲ್ಲವರು ಹೇಳುವ ಪ್ರಕಾರ ಕಂಸನಿಗೆ ಸಾರೂಪ್ಯ ಮುಕ್ತಿಯು ದೊರೆಯಿತು. ಹೀಗೆಂದರೆ ಅವನಿಗೆ ಶ್ರೀವಿಷ್ಣುವಿನ ರೂಪವೇ ಬಂದಿತು. ವೈಕುಂಠ ಲೋಕದಲ್ಲಿ ಇರುವವರಿಗೆಲ್ಲ ನಾರಾಯಣನ ರೂಪವೇ. ಸತ್ತ ನಂತರ ಕಂಸನಿಗೆ ಮುಕ್ತಿಯು ದೊರಕಿ ವೈಕುಂಠ ಲೋಕಕ್ಕೆ ಏರಿದನು. ಇದರಿಂದ ನಾವು ದೇವೋತ್ತಮ ಪರಮಪುರುಷನನ್ನು ಶತ್ರುವನ್ನಾಗಿ ಕುರಿತು ಯೋಚಿಸುವವನಿಗೂ ಮುಕ್ತಿ ದೊರೆಯುತ್ತದೆ, ವೈಕುಂಠ ಲೋಕದಲ್ಲಿ ಸ್ಥಾನ ಸಿಕ್ಕುತ್ತದೆ ಎಂದು ತಿಳಿದುಕೊಳ್ಳಬಹುದು. ಇನ್ನು ಸದಾ ಪ್ರೀತಿಯಿಂದ ಕೃಷ್ಣನನ್ನು ಕುರಿತು ಯೋಚಿಸುವ ಶುದ್ಧ ಭಕ್ತರ ವಿಷಯವನ್ನು ಏನು ಹೇಳುವುದು? ಕೃಷ್ಣನು ಕೊಂದ ಶತ್ರುವೂ ಸಹ ಮುಕ್ತಿಯನ್ನು ಪಡೆಯುತ್ತಾನೆ ಮತ್ತು ಅವನಿಗೆ ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಸ್ಥಾನವು ದೊರೆಯುತ್ತದೆ. ದೇವೋತ್ತಮ ಪರಮಪುರುಷನು ಸಂಪೂರ್ಣವಾಗಿ ಮಂಗಳಕರನಾದ್ದರಿಂದ ಶತ್ರುವಿನಂತೆ ಆಗಲಿ ಮಿತ್ರನಂತೆ ಆಗಲಿ ಅವನನ್ನು ಕುರಿತು ಯೋಚಿಸುವವರಿಗೆ ಮುಕ್ತಿಯು ದೊರೆಯುತ್ತದೆ. ಆದರೆ ಭಕ್ತನ ಮುಕ್ತಿಯೂ ಶತ್ರುವಿನ ಮುಕ್ತಿಯೂ ಒಂದೇ ಅಲ್ಲ. ಸಾಮಾನ್ಯವಾಗಿ ಶತ್ರುವಿಗೆ ಸಾಯುಜ್ಯ ಮುಕ್ತಿಯೂ ಕೆಲವೊಮ್ಮೆ ಸಾರೂಪ್ಯ ಮುಕ್ತಿಯೂ ದೊರೆಯುತ್ತದೆ. ಕಂಸನಿಗೆ 8 ಮಂದಿ ತಮ್ಮಂದಿರು. ಅವರಲ್ಲಿ ಕಂಕ ಎನ್ನುವವನೇ ದೊಡ್ಡವನು. ತಮ್ಮ ಅಣ್ಣನ ವಧೆಯಾಯಿತೆಂದು ತಿಳಿದು ಅವರು ಒಟ್ಟಾಗಿ ಸೇರಿ ಬಹುಕೋಪದಿಂದ ಕೃಷ್ಣನನ್ನು ಕೊಲ್ಲಲು ಅವನ ಮೇಲೆ ನುಗ್ಗಿದರು. ಕಂಸನು ಅವನ ತಮ್ಮಂದಿರು ಕೃಷ್ಣನ ಸೋದರ ಮಾವಂದಿರು. ಅವರೆಲ್ಲ ಕೃಷ್ಣನ ತಾಯಿ ದೇವಕಿಯ ಸಹೋದರರು. ಕೃಷ್ಣನು ಕಂಸನನ್ನು ಕೊಂದಾಗ ತನ್ನ ಸೋದರ ಮಾವನನ್ನೇ ಕೊಂದ. ಇದು ವೇದದ ನಿಯಮಕ್ಕೆ ವಿರುದ್ಧವಾದದ್ದು. ಕೃಷ್ಣನಿಗೆ ಯಾವ ವೈದಿಕ ನಿಯಮಗಳು ಅನ್ವಯವಾಗುವುದಿಲ್ಲ. ಅನಿವಾರ್ಯವಾದಾಗ ಮಾತ್ರ ಅವನು ವೇದದ ಅಪ್ಪಣೆಯನ್ನು ಮುರಿಯುತ್ತಾನೆ. ಕೃಷ್ಣನನ್ನು ಬಿಟ್ಟು ಬೇರೆ ಯಾರೂ ಕಂಸನನ್ನು ಕೊಲ್ಲುವಂತಿರಲಿಲ್ಲ. ಆದ್ದರಿಂದ ಅವನನ್ನು ಕೃಷ್ಣನೇ ಕೊಲ್ಲಬೇಕಾಯಿತು. ಕಂಸನ 8 ಮಂದಿ ಸೋದರರ ವಿಷಯವೇ ಬೇರೆ. ಅವರನ್ನು ಸಂಹರಿಸುವ ಕೆಲಸವನ್ನು
ಬಲರಾಮನು ವಹಿಸಿಕೊಂಡನು. ಬಲರಾಮನ ತಾಯಿ ರೋಹಿಣಿಯು ವಸುದೇವನ ಹೆಂಡತಿಯಾದರೂ ಅವಳು ಕಂಸನ ಸೋದರಿಯಲ್ಲ. ಆದ್ದರಿಂದ ಅವರ ಸಂಹಾರದ ಕೆಲಸವನ್ನು ಬಲರಾಮನು ವಹಿಸಿಕೊಂಡನು. ಅವನು ತನಗೆ ಸಿಕ್ಕ ಶಸ್ತ್ರವನ್ನು ತೆಗೆದುಕೊಂಡು ಸಿಂಹವು ಜಿಂಕೆಗಳ ಹಿಂಡನ್ನು ಕೊಲ್ಲುವಂತೆ ಒಬ್ಬರಾದ ನಂತರ ಒಬ್ಬರಂತೆ 8 ಮಂದಿ ಸಹೋದರರನ್ನು ಕೊಂದು ಹಾಕಿದನು. ಹೀಗೆ ದೇವೋತ್ತಮ ಪರಮಪುರುಷನು ಶಿಷ್ಟರಕ್ಷಣೆಗಾಗಿ ಮತ್ತು ಯಾವಾಗಲೂ ದೇವತೆಗಳ ಶತ್ರುವಾದ ಅಧರ್ಮಿ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿ ಅವತರಿಸುತ್ತಾನೆ. ಊರ್ಧ್ವಲೋಕಗಳ ದೇವತೆಗಳು ಕೃಷ್ಣ ಮತ್ತು ಬಲರಾಮರನ್ನು ಅಭಿನಂದಿಸಿ ಹೂಮಳೆಗಳೆದರು. ಕಂಸನ ಸಾವಿನಿಂದ ತಮಗಾದ ಸಂಭ್ರಮವನ್ನು ಎಲ್ಲರೂ ಸೇರಿ ವ್ಯಕ್ತಪಡಿಸಿದರು. ದೇವಲೋಕಗಳಿಂದ ದುಂದುಬಿಯ ನಾದವಾಯಿತು, ಪುಷ್ಪವೃಷ್ಟಿಯಾಯಿತು ಮತ್ತು ದೇವತೆಗಳ ಪತ್ನಿಯರು ಸಂತೋಷದಿಂದ ನೃತ್ಯ ಮಾಡಿದರು. ಶ್ರೀಕೃಷ್ಣನ ಮೇಲ್ವಿಚಾರಣೆಯಲ್ಲಿ ತೀರಿಕೊಂಡವರೆಲ್ಲರ ಅಂತ್ಯ ಸಂಸ್ಕಾರವು ನಡೆಯಿತು. ಕಂಸನು ಸೆರೆಮನೆಯಲ್ಲಿಟ್ಟಿದ್ದ ತಮ್ಮ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯರನ್ನು ಶ್ರೀಕೃಷ್ಣನು ಸೆರೆಮನೆಯಿಂದ ಬಿಡಿಸಿದನು. ಕೃಷ್ಣ ಬಲರಾಮರು ತಮ್ಮ ತಂದೆ ತಾಯಿಯರ ಪಾದಗಳಿಗೆ ನಮಸ್ಕರಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ವಸುದೇವ ಮತ್ತು ದೇವಕಿಯರು ಭಕ್ತಿಯಿಂದ ನಿಂತೇ ಇದ್ದದ್ದನ್ನು ಕಂಡ ಶ್ರೀಕೃಷ್ಣನು ತನ್ನನ್ನು ಬಲರಾಮನನ್ನು ಅವರು ಮಕ್ಕಳಂತೆ ಕಾಣುವುದು ಸಾಧ್ಯವಾಗುವಂತೆ ತನ್ನ ಯೋಗಮಾಯೆಯನ್ನು ವಿಸ್ತರಿಸಿದನು. ಹೇಗೆ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ಜೀವಿಗಳ ನಡುವೆ ಮಾತಾಪಿತೃಗಳು ಮತ್ತು ಮಕ್ಕಳ ಸಂಬಂಧವನ್ನು ಮಹಾಮಾಯೆಯಿಂದ ಸ್ಥಾಪಿಸಬಹುದೋ ಹಾಗೆಯೇ ಭಕ್ತನು ದೇವೋತ್ತಮ ಪರಮಪುರುಷನು ತನ್ನ ಮಗನೆನ್ನುವಂತೆ ಸಂಬಂಧವನ್ನು ಯೋಗಮಾಯೆಯಿಂದ ಸ್ಥಾಪಿಸಿಕೊಳ್ಳಬಹುದು. ತನ್ನ ಯೋಗಮಾಯೆಯಿಂದ ಈ ಸ್ಥಿತಿಯನ್ನು ಸೃಷ್ಟಿಸಿ ತನ್ನ ಅಣ್ಣ ಬಲರಾಮನೊಂದಿಗೆ ಸಾತ್ವತ ವಂಶದ ಅತ್ಯಂತ ಕೀರ್ತಿವಂತ ಮಕ್ಕಳಾಗಿ ಕಾಣಿಸಿಕೊಂಡು ಕೃಷ್ಣನು ಬಹು ನಮ್ರತೆಯಿಂದ ಮತ್ತು ಗೌರವದಿಂದ ವಸುದೇವ ಮತ್ತು ದೇವಕಿಯರಿಗೆ ಹೀಗೆ ಹೇಳಿದನು: ನನ್ನ ಪ್ರೀತಿಯ ಮಾತಾಪಿತೃಗಳೇ, ನಿಮ್ಮ ಪ್ರಾಣಗಳ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬಹು ಆತಂಕವಿದ್ದರೂ ನಮ್ಮನ್ನು ನಿಮ್ಮ ಎಳೆಯ ಮಕ್ಕಳನ್ನಾಗಿ, ಬೆಳೆಯುವ ಹುಡುಗರಾಗಿ ಮತ್ತು ತಾರುಣ್ಯದ ಹೊಸ್ತಿಲಿನಲ್ಲಿರುವ ಮಕ್ಕಳನ್ನಾಗಿ ನಮ್ಮನ್ನು ಹೊಂದಿರುವ ಸಂತೋಷ ನಿಮಗಾಗಲಿಲ್ಲ. ಕೃಷ್ಣನು ಪರೋಕ್ಷವಾಗಿ ನಂದಮಹಾರಾಜನ ಪಿತೃತ್ವವನ್ನು, ಯಶೋದೆಯ ಮಾತೃತ್ವವನ್ನು ಬಹು ಘನವಾದವು ಎಂದು ಶ್ಲಾಘಿಸಿದನು. ಏಕೆಂದರೆ ತಾನೂ ಬಲರಾಮನು ಅವರ ಸ್ವಂತ ಮಕ್ಕಳಲ್ಲದಿದ್ದರೂ ಅವರ ಬಾಲಲೀಲೆಗಳನ್ನು ನಂದಮಹಾರಾಜನು ಯಶೋದೆಯು ಸವಿದರು. ಪ್ರಕೃತಿಯ ವ್ಯವಸ್ಥೆಯಲ್ಲಿ ಸಶರೀರಿಯಾದ ಜೀವದ ಬಾಲ್ಯವನ್ನು ತಂದೆ ತಾಯಿಗಳು ಸವಿಯುತ್ತಾರೆ. ಪ್ರಾಣಿಗಳ ರಾಜ್ಯದಲ್ಲಿ ಸಹ ತಂದೆ ತಾಯಿಯರು ಮರಿಗಳನ್ನು ಪ್ರೀತಿಸುತ್ತಾರೆ. ತಮ್ಮ ಮಕ್ಕಳ ಚಟುವಟಿಕೆಗಳಿಗೆ ಮನಸೋತು ಅವುಗಳನ್ನು ಪೋಷಿಸಿ ಪಾಲಿಸುತ್ತಾರೆ. ವಸುದೇವ ಮತ್ತು ದೇವಕಿಯರು ತಮ್ಮ ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರ ರಕ್ಷಣೆಯ ವಿಷಯದಲ್ಲಿ ಬಹಳ ಆತಂಕಗೊಂಡಿದ್ದರು. ಆದ್ದರಿಂದಲೇ ಕೃಷ್ಣನು ಕಾಣಿಸುತ್ತಲೇ ಅವನನ್ನು ಬೇರೊಬ್ಬರ ಮನೆಗೆ ಕಳುಹಿಸಲಾಯಿತು. ಬಲರಾಮನನ್ನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಲಾಯಿತು. ವಸುದೇವ ಮತ್ತು ದೇವಕಿಯರಿಗೆ ಕೃಷ್ಣ ಬಲರಾಮ ಸೋದರರ ರಕ್ಷಣೆಯ ವಿಷಯದಲ್ಲಿ ಬಹಳ ಆತಂಕವಿದ್ದಿತು. ಅವರು ತಮ್ಮ ಮಕ್ಕಳ ಬಾಲಲೀಲೆಗಳನ್ನು ನೋಡಿ ಸಂತೋಷ ಪಡುವಂತಿರಲಿಲ್ಲ. ಕೃಷ್ಣನು ದುರದೃಷ್ಟದಿಂದ ವಿಧಿಯ ಅಪ್ಪಣೆಯಂತೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಬೆಳೆಸಿ ಮನೆಯಲ್ಲಿ ಬಾಲಲೀಲೆಗಳನ್ನು ಸವಿಯಲು ಸಾಧ್ಯವಾಗಲಿಲ್ಲ. ಪ್ರಿಯ ತಂದೆ ತಾಯಿಯರೇ, ಭೌತಿಕ ಅಸ್ತಿತ್ವದ ಎಲ್ಲ ಪ್ರಯೋಜನಗಳನ್ನು ಮನುಷ್ಯನಿಗೆ ತಂದುಕೊಡುವುದು ಅವನ ದೇಹ. ವೇದಗಳ ಉಪದೇಶದಂತೆ ಮನುಷ್ಯ ರೂಪವು ಎಲ್ಲ ಬಗೆಯ ಧಾರ್ಮಿಕ ಆಚರಣೆಗಳನ್ನು ಸಾಧ್ಯ ಮಾಡುತ್ತದೆ, ಎಲ್ಲ ಬಯಕೆಗಳನ್ನು ಕೈಗೂಡಿಸುತ್ತದೆ ಮತ್ತು ಎಲ್ಲ ಬಗೆಯ ಶ್ರೀಮಂತಿಕೆಯನ್ನು ಪಡೆಯುವುದನ್ನು ಸಾಧ್ಯ ಮಾಡುತ್ತದೆ. ಭೌತಿಕ ಅಸ್ತಿತ್ವದಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯವಾಗುವುದು ಮನುಷ್ಯ ರೂಪದಲ್ಲಿ ಮಾತ್ರ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ತಂದೆ ತಾಯಿಯರಿಗೆ ಕೃತಜ್ಞನಾಗಿರಬೇಕು ಮತ್ತು ಅವರ ಋಣವನ್ನು ತಾನು ತೀರಿಸಲಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಯ ತಂದೆ ತಾಯಿಯರೇ, ನಿಮಗೆ ನಮ್ಮ ರಕ್ಷಣೆಯ ವಿಷಯದಲ್ಲಿ ಸದಾ ಆತಂಕವಿತ್ತು. ಆದರೆ ದುರದೃಷ್ಟದಿಂದ ನಾವು ನಿಮಗೆ ಯಾವ ಸೇವೆಯನ್ನು ಮಾಡಲು ಸಾಧ್ಯವಾಗಲಿಲ್ಲ. ಈವರೆಗಿನ ನಮ್ಮ ಕಾಲವು ವ್ಯರ್ಥವಾಗಿ ಹೋಯಿತು. ನಮ್ಮ ಹತೋಟಿಗೆ ಮೀರಿದ ಕಾರಣಗಳಿಂದ ನಾವು ನಿಮಗೆ ಸೇವೆ ಮಾಡಲು ಸಾಧ್ಯವಾಗಲಿಲ್ಲ. ತಂದೆ ತಾಯಿಯರೇ, ಈ ನಮ್ಮ ಪಾಪಕರ್ಮಗಳನ್ನು ಕ್ಷಮಿಸಿಬಿಡಿ. ಈ ರೀತಿಯಾಗಿ ದೇವೋತ್ತಮ ಪರಮಪುರುಷನು ಮುಗ್ಧ ಬಾಲಕನಂತೆ ಮಧುರ ಮಾತುಗಳನ್ನಾಡುತ್ತಿದ್ದಾಗ ವಸುದೇವ ಮತ್ತು ದೇವಕಿಯರು ಮಾತಾಪಿತೃ ವಾತ್ಸಲ್ಯದಿಂದ ಮೋಹಗೊಂಡು ಅವನನ್ನು ಬಹು ಸಂತೋಷದಿಂದ ಅಪ್ಪಿಕೊಂಡರು. ಅವರಿಗೆ ಬಹಳ ಆಶ್ಚರ್ಯವಾಗಿತ್ತು. ಕೃಷ್ಣನಿಗೆ ಏನನ್ನು ಹೇಳಲು ಅವರಿಂದ ಆಗಲಿಲ್ಲ. ಅವನನ್ನು ಬಲರಾಮನನ್ನು ಬಹು ಪ್ರೀತಿಯಿಂದ ಆಲಂಗಿಸಿ ಒಂದೇ ಸಮನೆ ಕಣ್ಣೀರನ್ನು ಸುರಿಸುತ್ತಾ ಮೌನವಾಗಿದ್ದರು. ದೇವಕಿಯ ಪ್ರೀತಿಯ ಮಗನಾಗಿ ಕಾಣಿಸಿಕೊಂಡ ದೇವೋತ್ತಮ ಪರಮಪುರುಷನು ಹೀಗೆ ತಂದೆ ತಾಯಿಯರನ್ನು ಸಮಾಧಾನಗೊಳಿಸಿ ತನ್ನ ತಾತ ಉಗ್ರಸೇನನ ಬಳಿಗೆ ಹೋಗಿ ಅವನು ಈಗ ಯದುವಂಶದ ಅರಸನಾಗುವನೆಂದು ಘೋಷಿಸಿದನು. ತನ್ನ ತಂದೆ ಇದ್ದರೂ ಅವನನ್ನು ಬಂಧಿಸಿ ಕಂಸನು ಬಲಾತ್ಕಾರದಿಂದ ಯದುರಾಜ್ಯವನ್ನು ಆಳುತ್ತಿದ್ದನು. ಆದರೆ ಕಂಸನ ಸಾವಿನ ನಂತರ ಅವನ ತಂದೆಯನ್ನು ಬಿಡುಗಡೆ ಮಾಡಿ ಅವನು ಯದುರಾಜ್ಯದ ಅರಸನೆಂದು ಘೋಷಿಸಲಾಯಿತು.
ಕಂಸನ ವಧೆಯ ನಂತರ ಶ್ರೀಕೃಷ್ಣನ ಮುಂದೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.